ಜೀವಸೃಷ್ಟಿ ಪ್ರಕೃತಿ ಮಾತೆಯ ಅನನ್ಯ ಕೊಡುಗೆ. ಇಂತಹ ಸೃಷ್ಟಿಗೆ ಸದಾ ಚೇತುಹಾರಿ ಚಿಲುಮೆಯಾದ ಅಂಶ ಏಣಿ. ಇತರ ಎಲ್ಲ ಮಾನವರು ಸಹ ಏಣಿಯ ಮೇಲೆ ಸಂಪೂರ್ಣ ಅವಲಂಬಿತರು. ನಾನು ಜನಿಸಿದ್ದು ಇಲ್ಲಿಗೆ. ಇದು ನನ್ನ ನೆಲ, ಇದು ನನ್ನ ಕತೆ, ನಾನು ಏಣಿ. ಸ್ಪೇನ್ನಲ್ಲಿರುವ ಸ್ಪೈಡರ್ ಕೇವ್ಸ್ ಎಂಬ ಗುಹೆಯಲ್ಲಿ ಕಂಡುಬಂದ ನವಶೀಲ ಯುಗದ ಗುಹಾ ವರ್ಣಚಿತ್ರ. ಇಲ್ಲಿಂದ ನನ್ನ ಪಯಣ ಆರಂಭ. ನನ್ನನ್ನು ಮೊದಲು ಪ್ರಾಚೀನ ಕಾಲದಲ್ಲಿ ಮಾನವರು ಎತ್ತರದ ಸ್ಥಳಗಳನ್ನು ತಲುಪಲು ಅಗತ್ಯವಿರುವ ಕಡೆಗಳಲ್ಲಿ ಬಳಸಲು ಪ್ರಾರಂಭಿಸಿದರು ಮತ್ತು ನನ್ನನ್ನು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಜನರು ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಬಳಸುತ್ತಾ ಬಂದಿದ್ದಾರೆ. ನಿರ್ದಿಷ್ಟವಾಗಿ ಒಂದೇ ಸ್ಥಳದಿಂದ ಎಲ್ಲೆಡೆ ಪರಿಚಯಿಸಲಾಗಿಲ್ಲ. ನನ್ನಂಥ ಇನ್ನೊಂದು ಕತೆ ಇರಲಾರದು. ಇದು ನಮ್ಮ ಕತೆ ಆಗಬಹುದೇ? ನನ್ನನ್ನು ಹೀಗೆ ಉಪಯೋಗಿಸುತ್ತೀರಿ ನಿಮ್ಮ ಏಣಿಯಾಗಿ. ನಾನು ಇಲ್ಲಿಯೇ ನಿಮ್ಮ ತಾವರೆಕೆರೆಯ ಮಾಗಡಿ ಮುಖ್ಯ ರಸ್ತೆಯಲ್ಲಿ ಸಿಗುತ್ತೇನೆ. ನನ್ನ ತಾಯಿ ಮಂಜುಳಮ್ಮ ತನ್ನ ಜೀವನಕ್ಕಾಗಿ ನನ್ನ ಮೇಲೆಯೇ ಅವಲಂಬಿತಳಾಗಿದ್ದಾಳೆ. ದಯವಿಟ್ಟು ನನ್ನನ್ನು ಖರೀದಿಸಿ ಮತ್ತು ಬಳಸಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮಗೆಲ್ಲ ನಾನು ಗೊತ್ತು ಅಲ್ವಾ? ಬಹಳ ವರ್ಷಗಳ ಹಿಂದೆ ನನ್ನನ್ನು ಬಳಸುತ್ತಿದ್ದರು. ಮನೆಗಳಲ್ಲಿ ಅಡುಗೆಗೆ ಬಳಸುವ ಅಕ್ಕಿ, ಗೋಧಿ, ಕಡಲೆಬೀಜ ಹೀಗೆ ಕೆಲವು ವಸ್ತುಗಳನ್ನು ಸ್ವಚ್ಛ ಮಾಡಲು ಬಳಸುತ್ತಾರೆ. ಅಜ್ಜಿ ಮೊರದಲ್ಲಿ ಕಡಲೆ ಬೀಜ ಬಿಡಿಸುತ್ತಾ ಮಕ್ಕಳಿಗೆ ಕತೆ ಹೇಳುತ್ತಿದ್ದರು. ನಂತರ ವರ್ಷಕ್ಕೊಮ್ಮೆ ಬರುವ ಗೌರಿ ಗಣೇಶ ಹಬ್ಬದಲ್ಲಿ ಮುಂಜಾನೆ ಸೂರ್ಯೋದಯ ಆಗುವ ಮೊದಲು ಮರಕ್ಕೆ ಶ್ರೇಷ್ಠವಾದ ಸಗಣಿಯನ್ನು ಸಾರಿಸಿ ಮತ್ತು ಹೂವಿನಿಂದ ಅಲಂಕರಿಸಿ ಮನೆಯ ಬಾಗಿಲ ಮುಂದೆ ಇಟ್ಟು ಪೂಜೆ ಮಾಡುತ್ತಾರೆ. ತವರು ಮನೆಗೆ ಬರುವ ಹೆಣ್ಣು ಮಗಳ ಮಡಿಲಿಗೆ ಬಾಗಿನವನ್ನು ಸಹ ತುಂಬುತ್ತಾರೆ ಮತ್ತು ಹುಟ್ಟಿದ ಮಗುವನ್ನು ಮೊದಲು ಮಾನವರು ದೇವರ ಸ್ವರೂಪವೆಂದು ತಿಳಿದಿರುವ ಮೊರದಲ್ಲಿ ಮಲಗಿಸುತ್ತಾರೆ. ನಾನು ಕೂಡ ನನ್ನ ಸಹೋದರಿಯೊಂದಿಗೆ ನನ್ನಮ್ಮನ ಜೀವನೋಪಾದಿಯಲ್ಲಿ ಭಾಗಿಯಾಗಿದ್ದೇನೆ. ನನ್ನ ಉಪಯೋಗವು ಅದೆಷ್ಟೋ. ಪ್ಲಾಸ್ಟಿಕ್ನ ಬದಲಿಗೆ ನನ್ನನ್ನು ಖರೀದಿಸಿ ಮತ್ತು ಬಳಸಿ. ಮಂಜುಳಮ್ಮನ ಜೀವನೋಪಾದಿಗೆ ಸಹಾಯ ಮಾಡಿ. ನಾನು ಒಂದು ಮರದ ಆಟಿಕೆ ಅಥವಾ ಗೊಂಬೆ. ನನ್ನ ಜನ್ಮ ಒಂದು ಹಳೆಯ ಕಾಡಿನಲ್ಲಿ ಪ್ರಾರಂಭವಾಯಿತು. ಅಲ್ಲಿ ಹಸಿರು ಮರದಿಂದ ನನಗೆ ಜೀವ ದೊರೆಯಿತು. ಒಂದು ಕಾರಿಗನು ನನ್ನನ್ನು ಶ್ರದ್ಧೆಯಿಂದ ತನ್ನ ಕೈಗಳಿಂದ ರೂಪಿಸಿದ. ಅವನು ನನ್ನ ಮೇಲೆ ಚಿಕ್ಕ ಚಿಕ್ಕ ಕೆತ್ತನೆಗಳನ್ನು ಮಾಡಿದ. ನನ್ನ ದೇಹದ ಮೇಲೆ ಬಣ್ಣದ ಹಚ್ಚು ಹಚ್ಚಲಾಯಿತು. ಆ ಬಣ್ಣಗಳು ನನಗೆ ಹೊಸ ಜೀವ ತುಂಬಿದವು. ನಾನು ಪ್ಲಾಸ್ಟಿಕ್ ಆಟಿಕೆಯಾಗಿಲ್ಲ, ನಾನು ಪ್ರಕೃತಿಯ ಮಗು. ನನ್ನೊಳಗೆ ಇನ್ನೂ ಮರದ ಸುಗಂಧ ಇರುತ್ತದೆ. ನನ್ನ ತೋರಿಕೆಯು ಸರಳವಾಗಿದ್ದರೂ ಹೃದಯದಿಂದ ಬಂದದ್ದು. ಮಕ್ಕಳು ನನ್ನನ್ನು ಹಿಡಿದು ಆಟ ಆಡಿದಾಗ ನನಗೆ ಅಪಾರ ಸಂತೋಷವಾಗುತ್ತದೆ. ಅವರ ನಗುವು ನನ್ನ ಜೀವದ ಧ್ವನಿ. ನಾನು ಅವರಿಗೆ ಕಲ್ಪನೆ ಮತ್ತು ಸೃಜನಶೀಲತೆಯ ಪಾಠ ಕಲಿಸುತ್ತೇನೆ. ನಾನು ಯಾವುದೇ ಬ್ಯಾಟರಿ ಅಥವಾ ವಿದ್ಯುತ್ ಅವಶ್ಯಕತೆ ಇಲ್ಲದೆ ಚಲಿಸುತ್ತೇನೆ. ನನ್ನ ಶಕ್ತಿ ಮಕ್ಕಳ ಉತ್ಸಾಹದಲ್ಲಿದೆ. ನಾನು ಪರಿಸರ ಸ್ನೇಹಿ ಮತ್ತು ಸುರಕ್ಷಿತ. ನಾನು ಚಿರಸ್ಥಾಯಿ ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಸಾಗಬಲ್ಲೆ. ನನ್ನ ಗುರಿ ಮಕ್ಕಳ ಬಾಲ್ಯವನ್ನು ನಿಸರ್ಗದ ಹತ್ತಿರ ಇಡುವುದು. ನಾನು ಒಂದು ಸರಳ ಆಟಿಕೆಯಾದರೂ ನನ್ನೊಳಗೆ ಪ್ರೀತಿ, ಕಲಿಕೆ ಮತ್ತು ಸಂಸ್ಕೃತಿಯ ಕತೆ ಅಡಗಿದೆ. ನಿಮ್ಮ ಮನೆಯ ಸೊಬಗನ್ನು ಹೆಚ್ಚಿಸುವ ನಾನು ಗೊಂಬೆ. ನಾನು ಕೂಡ ನನ್ನ ಸಹೋದರಿಯರೊಂದಿಗೆ ನನ್ನ ಕೈಲಾದಷ್ಟು ಶ್ರಮಿಸುತ್ತಿದ್ದೇನೆ. ನನ್ನನ್ನು ಖರೀದಿಸಿ ನಿಮ್ಮ ಮನೆಯ ಅಲಂಕಾರವನ್ನು ಹೆಚ್ಚಿಸಿ. ನಾನು ಕೂಡ ಇಲ್ಲಿಯೇ ತಾವರೆಕೆರೆಯ ಮಾಗಡಿ ಮುಖ್ಯ ರಸ್ತೆಯ ಪಂಚಮುಖಿ ಗಣಪತಿ ದೇವಸ್ಥಾನದ ಎದುರು ಸಿಗುತ್ತೇನೆ. ನಮಸ್ಕಾರ. ನಾನು ಪ್ಲಾಸ್ಟಿಕ್. ಹೌದು, ಅದೇ ಪ್ಲಾಸ್ಟಿಕ್. ನಿಮ್ಮ ಮನೆ, ಅಂಗಡಿ, ಶಾಲೆ ಎಲ್ಲೆಡೆ ಇರುತ್ತೇನೆ. ನಾನು ಹುಟ್ಟಿದ್ದು ಮಾನವನ ಸೌಲಭ್ಯಕ್ಕಾಗಿ. ಜನರು ನನ್ನನ್ನು ಅದ್ಭುತ ಆವಿಷ್ಕಾರ ಎಂದೇ ಕರೆದರು. ಆದರೆ ನಿಧಾನವಾಗಿ ಆ ಅದ್ಭುತವೇ ಶಾಪವಾಯಿತು. ಜನರು ನನ್ನನ್ನು ಕಸದಂತೆ ಎಸೆದರು. ನದಿಗಳಲ್ಲಿ, ಮಣ್ಣಿನಲ್ಲಿ, ಪ್ರಾಣಿಗಳ ಹೊಟ್ಟೆಯಲ್ಲಿ, ಎಲ್ಲೆಡೆ ನಾನು. ಮಣ್ಣಿನಲ್ಲಿ 100 ವರ್ಷವೋ ಕರಗದ ನಾನು ಪ್ರಕೃತಿಯ ಉಸಿರನ್ನೇ ಕಟ್ಟಿ ಹಾಕಿದೆ. ಪ್ರಾಣಿಗಳು ತಿಂದು ಸಾಯುತ್ತಿವೆ, ನದಿಗಳು ಉಕ್ಕುತ್ತಿವೆ, ಭೂಮಿ ಅಳುತ್ತಿದೆ. ನನ್ನ ತಪ್ಪಲ್ಲ, ನನ್ನ ದುರ್ಬಳಕೆ ಮಾಡಿದ ಮಾನವನ ತಪ್ಪು. ನಾನು ಶತ್ರು ಅಲ್ಲ, ನಾನು ಎಚ್ಚರಿಕೆ. ಎಂದಾದರೂ ಜಾಗೃತರಾಗೋಣ, ಮತ್ತೆ ಪ್ರಕೃತಿಗೆ ಪ್ರಾಣ ತುಂಬೋಣ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಕರಕುಶಲ ವಸ್ತುಗಳನ್ನು ಬಳಸಿ. ಸ್ಥಳೀಯ ಕೈಗಾರಿಕೆಗಳಿಗೆ ಬೆಂಬಲ ನೀಡಿ. ನಾನು ಪ್ಲಾಸ್ಟಿಕ್. ಇಂದಿನಿಂದ ಪ್ರಕೃತಿಗೆ ಹಾನಿ ಮಾಡದೆ ಹೊಸ ರೀತಿಯಲ್ಲಿ ಬದುಕಲು ಪ್ರಯತ್ನಿಸುತ್ತೇನೆ. ನಿಮ್ಮ ಹೆಸರೇನಂಟಿ? ಮಂಜುಳಾ. ಎಲ್ಲಿರೋದಂಟಿ ಇದು? ಮಾಗಡಿ ಮೇನ್ ರೋಡು, ಪಂಚಮುಖಿ ಗಣಪತಿ ದೇವಸ್ಥಾನದ ಹತ್ತಿರ, ತಾವರೆಕೆರೆ. ಏನು ಮಾಡ್ಕೊಂಡಿದ್ದೀರಾ ಇಲ್ಲಿ? ಇಲ್ಲಿ ಏಣಿ ಅಂಗಡಿ ಮಾಡ್ಕೊಂಡಿದ್ದೀವಿ 2 ವರ್ಷದಿಂದ.
ಏಣಿಗಳು ಬಳಕೆ ಮಾಡೋಕ್ಕೆ ತಗೋತಾರೆ ಬಂದು ತೋಟದವರು, ಮನೆ ಕೆಲಸಕ್ಕೆ ಮನೆ ಕಟ್ಟೋರು ಮತ್ತು ಲೈನ್ ಮ್ಯಾನ್ಗಳು ಅವರೆಲ್ಲ ಬಂದು ಏಣಿಗಳನ್ನ ತಗೋತಾರೆ. ನಮ್ಮ ಏಣಿಯಿಂದ ಅನುಕೂಲ ಇದೆ, ಮನೆ ಕಟ್ಟೋರಿಗೆಲ್ಲ ಸಹಾಯ ಆಗುತ್ತೆ. ಮನೆ ಕಟ್ಟೋರೆಲ್ಲ ತಗೋತಾರೆ, ತೋಟಕ್ಕೆಲ್ಲ ಬಳಸ್ತಾರೆ. ಲೈಟ್ ಆಫೀಸ್ ಅವರು ಬಂದು ತಗೋತಾರೆ. ಎಲ್ಲ ರೀತಿ ಏಣಿಗಳು ನಮ್ಮಲ್ಲಿ ದೊರೆಯುತ್ತದೆ. ಆಮೇಲೆ ಇದನ್ನ ನೀವು ಕೈಯಲ್ಲೇ ತಯಾರು ಮಾಡ್ತೀರಾ? ಕೈಯಲ್ಲೇ ತಯಾರು ಮಾಡ್ತೀವಿ. ಬೊಂಬ್ ತಗೊಬಂದು ನಾವು ಏಣಿ ಎಲ್ಲ ರೆಡಿ ಮಾಡ್ತೀವಿ. ನೀವೇ ತಯಾರು ಮಾಡೋದು? ನಾವೇ ತಯಾರು ಮಾಡೋದು. ಆಮೇಲೆ ಪಕ್ಕದಲ್ಲಿ ಏನೋ ಇದೆಯಲ್ಲ, ಅದೇನದು? ಇದು ಮರ ಅಂತ ಹೇಳಿ, ಇದನ್ನ ಅಕ್ಕಿ ಕೇರಕ್ಕೆಲ್ಲ ಬಳಸ್ತಾರೆ. ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡಕ್ಕೆಲ್ಲ ಬಳಸ್ತಾರೆ ಗೌರಿ ಹಬ್ಬದ ಟೈಮಲ್ಲಿ. ಇದು ತುಂಬಾ ಹಳೆ ಸಂಪ್ರದಾಯದಂತೆ ತುಂಬಾ ಹಳೆ ಜನದ ಎಲ್ಲ ಸುಮಾರು ಕೆಲಸ ಎಲ್ಲ ಮಾಡ್ತಾ ಇದ್ರು. ಇದು ಇವಾಗ ಎಲ್ಲ ಕಮ್ಮಿ ಆಗ್ಬಿಟ್ಟೈತೆ. ಯಾಕೆ ಇವಾಗೆಲ್ಲ ಪ್ಲಾಸ್ಟಿಕ್ ತಗೊಳ್ತಾರೆ? ಮರಗಳು ಬಂದಿರೋದ್ರಿಂದ ನಮಗೆ ವ್ಯಾಪಾರದಲ್ಲಿ ಎಲ್ಲ ತೊಂದರೆ ಆಗೈತೆ, ವ್ಯಾಪಾರಗಳು ಆಗ್ತಾ ಇಲ್ಲ. ಬಾಗನ ಮರ ಟೈಮಲ್ಲಿ ಎಲ್ಲ ಆಗುತ್ತೆ. ಅದೇ ರೀತಿ ಎಲ್ಲ ಸುಗ್ಗಿ ಕಾಲದಲ್ಲೆಲ್ಲ ಭತ್ತ ಕೇರಕ್ಕೆ, ಮನೆಯಲ್ಲಿ ರಾಗಿ ಬಳಸಕ್ಕೆ ಎಲ್ಲ ಮರನೇ ತಗೊಂಡ್ಬಿಟ್ರೆ ನಮಗೂ ಅನುಕೂಲ ಆಗುತ್ತೆ. ಹೌದೌದು, ನಿಜ. ಈ ಪ್ಲಾಸ್ಟಿಕ್ ನ ಯಾಕೆ ಬಳಸಬಾರ್ದು? ಇದನ್ನೇ ಯಾಕೆ ತಗೋಬೇಕು ನಾವು? ಪ್ಲಾಸ್ಟಿಕ್ ಇಂದ ಅನಾನುಕೂಲ ಜಾಸ್ತಿ, ಅನುಕೂಲಗಳು ಇಲ್ಲ. ಅದರಿಂದ ಪ್ಲಾಸ್ಟಿಕ್ ಇಂದ ತುಂಬಾ ಜನಗೆಲ್ಲ ತೊಂದರೆ ಆಗಿದೆ. ಅದರಿಂದ ತಿಳ್ಕೊಂಡು ನಮ್ಮ ಬಿದಿರು ಮರಗಳನ್ನ ಬಳಸಿ, ಇದನ್ನ ಬಳಸಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತೀರಾ? ಒಳ್ಳೇದು. ಮನೆಯಲ್ಲಿ ಲಕ್ಷ್ಮಿ ಇದ್ದಂಗೆ ಮನೆಯಲ್ಲಿ ಪ್ರತಿಯೊಬ್ಬರು ಮರಗಳನ್ನ ಬಳಸಬೇಕು. ಇದು ಯಾವ ಜಾಗದಲ್ಲಿ ಇದೆ ಆಂಟಿ? ಇದು ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ತಗೊಬರ್ತೀವಿ. ಬಿದಿರು ತಗೊಬಂದು ನಾವೇ ಕೈಯಲ್ಲಿ ಎಣಿಯೋದು. ನೀವೇ ಕೈಯಲ್ಲಿ ಮಾಡ್ತೀರಾ? ನಾವೇ ಕೈಯಲ್ಲಿ ಎಣಿಯೋದು ಇದನ್ನ. ಹಂಗಾಗಿ ನಮಗೂ ವ್ಯಾಪಾರ ಆಗುತ್ತೆ. ಎಲ್ಲ ಬಂದು ಮರಗಳು ತಗೊಳ್ಳಿ. ಆಂಟಿ, ನಿಮ್ಮ ಹೆಸರು ಮತ್ತೆ ನಿಮ್ಮ ಅಂಗಡಿ ಯಾವ ಜಾಗದಲ್ಲಿ ಇದೆ ಅಂತ ಸ್ವಲ್ಪ ಹೇಳ್ತೀರಾ? ನನ್ನ ಹೆಸರು ಮಂಜುಳಾ, ಮಾಗಡಿ ಮೇನ್ ರೋಡು, ಪಂಚಮುಖಿ ಗಣಪತಿ ದೇವಸ್ಥಾನದ ಹತ್ತಿರ, ತವರೆಕೆರೆ. ನಿಮ್ಮ ಹತ್ರ ತಗೋಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರು ಏನಾದರೂ ಕೊಡ್ತೀರಾ ನೀವು? ಕೊಡ್ತೀವಿ. 8147431075. ನನ್ನ ಹೆಸರು ಪರಶುರಾಮ್. ನಾನು ಇಲ್ಲೇ ತಾವರೆಕೆರೆ ಸರೌಂಡಿಂಗ್ಸಲ್ಲಿ ಇರೋದು. ಆಲ್ಮೋಸ್ಟ್ ನೀವು ಎಲ್ಲ ಕಡೆ ನೋಡ್ತೀರಾ ಮೆಟಲ್ಲು ಎಲ್ಲ ಯೂಸ್ ಮಾಡ್ತಿರ್ತಾರೆ ಏಣಿಗಳಿಗಾಗಿ. ಆದರೆ ಇಲ್ಲಿ ಬಿದ್ರಿಂದ ಮಾಡಿರ್ತಾರೆ. ಪಾಪ ಕಷ್ಟಪಟ್ಟು ತೊಗೊಬಂದು ಬಿದ್ದು ಕೀಳಿ ಅದನ್ನು ಜಾಯಿಂಟ್ ಮಾಡಿ ಅವ್ರು ಮಾಡೋ ಅಷ್ಟರಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ. ಮತ್ತು ಇದು ಕರೆಂಟ್ ಪಾಸ್ ಆಗೋಲ್ಲ. ಆಲ್ಮೋಸ್ಟು ಮೆಟಲ್ಗಳೆಲ್ಲ ಕರೆಂಟ್ ಪಾಸ್ ಆಗುತ್ತೆ, ಅದು ತುಂಬ ಎಫೆಕ್ಟ್ ಆಗುತ್ತೆ. ಲೈನ್ ಮ್ಯಾನ್ಗಳು ಅದರಲ್ಲೆಲ್ಲ ಆಲ್ಮೋಸ್ಟು ಸತ್ತೋಗಿರ್ತಾರೆ. ಬಟ್ ಇದರಲ್ಲಿ ಏನೂ ಆಗೋಲ್ಲ. ನಿಮ್ಗೆ ಯಾವುದೇ ರೀತಿ ಏಣಿ ಬೇಕೋ ಇಲ್ಲೆಲ್ಲ ಸಿಗುತ್ತೆ. ಹಾಗೆ ಕೂಡ ಇದನ್ನು ಕೂಡ ಮಾಡ್ತಾರೆ ಇವರು. ಇದನ್ನು ಆರ್ಸೋಕ್ಕೆ, ಅಕ್ಕಿ ಆರ್ಸೋಕ್ಕೆಲ್ಲ ಬಳಸ್ತಾರೆ. ಇದನ್ನು ಕೂಡ ಅವ್ರು ಹ್ಯಾಂಡ್ ಮೇಡಿಂದನೇ ಮಾಡಿರೋದು. ಇದರಿಂದ ಯಾವುದೇ ಎಫೆಕ್ಟ್ ಇಲ್ಲ, ಮತ್ತು ನೇಚರ್ಗೂ ಎಫೆಕ್ಟ್ ಇಲ್ಲ. ತುಂಬ ಯೂಸ್ ಆಗುತ್ತೆ. ನಿಮ್ಗೆ ಇದೇನಾದರೂ ಬೇಕು ಅಂದರೆ ತಾವರೆಕೆರೆ ಮೇನ್ ರೋಡ್ ಪಂಚಮುಖಿ ದೇವಸ್ಥಾನದ ಮುಂದೆ ಇದೆ, ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಜೀವನ್. ನಾನು ಇದೇ ತಾವರೆಕೆರೆಯಲ್ಲಿ ಇರೋದು. ಇಲ್ಲಿ ಗೊಂಬೆಗಳ್ನ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಗೊಂಬೆನ. ಯಾವುದೇ ಥರ ಪ್ಲ್ಯಾಸ್ಟಿಕ್ನೆಲ್ಲ ಯೂಸ್ ಮಾಡಲ್ಲ, ಕೆಮಿಕಲ್ನೂ ಯೂಸ್ ಮಾಡಲ್ಲ. ವೈಟ್ ಸಿಮೆಂಟಿಂದ ತಯಾರು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಆ ಥರ ತಯಾರು ಮಾಡ್ತಾ ಇರ್ತಾರೆ ಗೊಂಬೆನ. ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರ ಚೈನಾ ಥರ ಟಾಯ್ಸನ್ನ ತೊಗೊಂಡು ಇಲ್ಲೇ ಮಾಡಿರೋ ಈ ಗೊಂಬೆಗಳ್ನ ತೊಗೊಂಡ್ರೆ ಅವ್ರಿಗೂ ಉಪಯೋಗ ಆಗುತ್ತೆ, ನಮಗೂ ಉಪಯೋಗ ಆಗುತ್ತೆ. ಇಲ್ಲಿ ನೇಚರ್ನೆಲ್ಲ ಹಾಳು ಮಾಡಲ್ಲ ಇವರು. ಎಲ್ಲೋ ದೂರದಿಂದ ಬಂದು ಚೆನ್ನಾಗಿ ಮಾಡ್ತಾರೆ ಗೊಂಬೆನ. ಇವ್ರಿಗೂ ನಾವು ಸಪೋರ್ಟ್ ಮಾಡಬೇಕು. ಇದು ತಾವರೆಕೆರೆ ಮಾಗಡಿ ಮೇನ್ ರೋಡು ಪಂಚಮುಖಿ ಆಂಜನೇಯ ದೇವಸ್ಥಾನ ಹಿಂದೆನೇ ಇರೋದು. ಬಂದು ವಿಸಿಟ್ ಮಾಡಿ.